press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಅಭ್ಯಾಸ 14.2ರಲ್ಲಿ 7ನೇ ಲೆಕ್ಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ 7ನೇ ಲೆಕ್ಕದ ಪ್ರಶ್ನೆಯನ್ನು ನಾವು ಇವಾಗ ಓದ್ಕೊಳ್ಳೋಣ. ಪ್ರಶ್ನೆ ಏನಪ್ಪ ಅಂದರೆ, ಪೈನ ಬೆಲೆಯನ್ನು 50 ದಶಮಾಂಶ ಸ್ಥಾನಗಳಲ್ಲಿ ಈ ಕೆಳಗಿನಂತೆ ನೀಡಲಾಗಿದೆ. ಪೈನ ವ್ಯಾಲ್ಯೂ ಗೊತ್ತಿದೆ ನಿಮಗೆ, 3.142 ಸಮಥಿಂಗ್ ಈ ರೀತಿಯಲ್ಲಿ, ಅಂದರೆ ದಶಮಾಂಶ ಸ್ಥಾನ ಅಂದರೆ ನಿಮಗೆ ಸಂಖ್ಯಾ ಪದ್ಧತಿ ಪಾಠದಲ್ಲಿ ದಶಮಾಂಶ ಸ್ಥಾನಗಳನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದಾರಲ್ವ. ಸೊ ಆ ರೀತಿಯಲ್ಲಿ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಪೈನ ವ್ಯಾಲ್ಯೂನ ಈ ರೀತಿಯಲ್ಲಿ ಅಂದರೆ 50 ದಶಮಾಂಶಗಳನ್ನ ಬಳಸ್ಕೊಂಡು ಅದರ ಸ್ಥಾನಗಳ ರೀತಿಯಲ್ಲಿ ಅಂದರೆ 50 ದಶಮಾಂಶ ಸ್ಥಾನಗಳಲ್ಲಿ ಈ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನಿಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಇವನ್ನು ಬಳಸ್ಕೊಂಡು ನೀವು ಮೊದಲನೇ ಪ್ರಶ್ನೆ ಏನಪ್ಪ ಬಿಡಿಸ್ಬೇಕಾಗುತ್ತೆ ಅಂದರೆ, 0ಯಿಂದ 5 ದಶಮಾಂಶಗಳು ಎಷ್ಟು ಅಂಕಿಗಳಿದ್ದಾವೆ ಇಲ್ಲಿ ನೋಡಿ, 0ಯಿಂದ 9 ಎಷ್ಟು ಅಂಕಿಗಳು ಸಿಗಬಹುದು ಅನ್ನೋದನ್ನು ಆವೃತ್ತಿ ವಿತರಣಾ ಪಟ್ಟಿಯ ಮುಖಾಂತರ ಬರಿತಾ ಬರ್ತೀರಿ. ಹಾಗೆ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಹೆಚ್ಚು ಮತ್ತು ಕಡಿಮೆ ಆವೃತ್ತಿ ಹೊಂದಿರುವ ಅಂಕಿ ಯಾವುದು ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ನಾವೇನು ಮಾಡ್ತೀವಪ್ಪ ಅಂದರೆ, ಆವೃತ್ತಿ ವಿತರಣಾ ಪಟ್ಟಿನ ಬರೆದ್ಬಿಡೋಣ. ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಫಸ್ಟ್ ನಮಗೆ ಅಂಕಿಗಳು ಬರ್ತವೆ, ಅಂಕಿಗಳು ಮತ್ತೇನು ಆವೃತ್ತಿ. ಅವರು ಎಷ್ಟು ದಶಮಾಂಶಗಳನ್ನ ಬಳಸ್ಕೊಂಡಿದ್ದಾರೆ? 50 ದಶಮಾಂಶಗಳನ್ನ ಬಳಸ್ಕೊಂಡಿದ್ದಾರಲ್ವಾ ಮಕ್ಕಳೇ. ಸೊ ಇವಾಗ ಏನು ಮಾಡ್ತೀರಿ, ಆವೃತ್ತಿ ವಿತರಣಾ ಪಟ್ಟಿಯನ್ನು ಹಾಕೋಣ. ಎಷ್ಟರಿಂದ ಎಷ್ಟು ಅಂಕಿಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಿದರೆ 0ಯಿಂದ 9. ಅವರೇ ಫಸ್ಟ್ ಹಿಂಟ್ ಕೊಟ್ಟಿದ್ದಾರಲ್ಲ, 0, 1, 2, 3, 4, 5, 6, 7, 8, 9. ನೋಡೋಣ ಎಷ್ಟು ಬರುತ್ತೆ 0ಯಿಂದ ಅಂತ ಹೇಳಿ. ನಾನು ಈ ರೀತಿ ಆರೋ ಮಾರ್ಕ್ ಹಾಕಿದ್ದೀನಿ ಅಂದರೆ, ಸೊ ಅದು ಇಂಬ್ಯಾಲೆನ್ಸ್ ಆಗದೆ ಇರಲಿ ಅಂತ ಹೇಳಿ ಹಾಕಿದ್ದೀನಿ. ನೋಡಿ, ಕೊನೆಯದಾಗಿ ನಾವು ಒಟ್ಟನ್ನು ಕೂಡಿದಾಗ 50 ದಶಮಾಂಶಗಳು ಬರಬೇಕು ಒಟ್ಟು. ಇವಾಗ ಫಸ್ಟು ಏನು ಮಾಡೋಣ, 0 ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. 0 ಎಲ್ಲಿದೆ? 0 ಇದರಲ್ಲಿ ನೋಡ್ಕೊಳ್ಳೋಣ. 0 ನಮಗೆ ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ. ಹಾಗಾಗಿರೋದ್ರಿಂದ 0 ಎಷ್ಟು ಸರಿ ಇದೆ ಅಂತ ಹೇಳಿ ಬರಿಬೋದು, 2 ಸರಿ. ಹಾಗೆ 1 ಎಷ್ಟು ಸರಿ ಇದೆ ನೋಡೋಣ. ಇಲ್ಲಿ 1, 2 ಮತ್ತು 3, 4, ಇಲ್ಲೊಂದು 5 ಎಷ್ಟು ಸರಿ ಇದೆ? 1 ಅನ್ನೋದು 5. ಹಾಗೆ 2 ಎಷ್ಟು ಸರಿ ಇದೆ ಅಪ್ಪ ನೋಡೋಣ. ಇಲ್ಲಿ 2, ಇಲ್ಲಿ 1 ಇದೆ. 1, 2, 3, 4, 5 ಮತ್ತೆಲ್ಲಾದರೂ ಇದೆನಾ? 2 ಅನ್ನೋದು ಇಲ್ಲ. ಎಷ್ಟು ಸರಿ ಇದೆ? 5 ಸರಿ. ಹಾಗೆ ಬರ್ಕೊಂಡ್ವಿ. ಅದೇ ರೀತಿ 3 ನೋಡ್ಕೊಳ್ಳೋಣ. 3 ಎಷ್ಟು ಸರಿ ಇದೆಯಪ್ಪ ಅಂದರೆ ನೋಡಿ, ಬರೀ ನಾವು ದಶಮಾಂಶನ ಬರಿಬೇಕಾಗಿರೋದು 3. ಇಲ್ಲಿ 1 ಸರಿ, ಮತ್ತು 2, 3, 4, 5, 6, 7, ಇದು ಒಂದು 8. ಎಷ್ಟು ಸರಿ ಇದೆಯಪ್ಪ? 8 ಸರಿ ಅಂತ ಹೇಳಿ ನಾವಿಲ್ಲಿ ಬರ್ಕೊತೀವಿ. ಅದೇ ರೀತಿ 4 ಎಷ್ಟಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 1 ಮತ್ತೆ ಇಲ್ಲಿ 2, ಇಲ್ಲಿ 3, 4 ಎಷ್ಟು ಸರಿ ಸಿಕ್ಕಿದೆ ನಮಗೆ? 4 ಅನ್ನೋದು 4 ದಶಮಾಂಶಗಳು ಇದ್ದಾವೆ. 4 ಅನ್ನೋವು 4 ಸರಿ ಇರುವಂಥದ್ದು. 5 ಇರುವಂಥ ದಶಮಾಂಶಗಳು ಎಷ್ಟು ಸಿಗ್ತವೆ ನೋಡೋಣ. 1, 2, 3 ಮತ್ತು ಇಲ್ಲೊಂದು 4 ಇದೆ, ಮತ್ತು ಇಲ್ಲೊಂದು 5 ಇದೆ ಅಲ್ವಾ. ಎಷ್ಟು ಸರಿ ಇದೆ? 5 ಇದೆ ಅಂತ ಹೇಳಿ ಬರ್ಕೊಳ್ತೀರಾ. ನೆಕ್ಸ್ಟ್ 6 ಎಷ್ಟು ಸರಿ ಇದೆ ನೋಡೋಣ. ಇಲ್ಲಿ 1 ಸರಿ ಇದೆ, 2 ಸರಿ ಇದೆ, ಮತ್ತು 3 ಸರಿ ಇದೆ. ಎಷ್ಟು ಸರಿ ಇದೆ 6 ಅನ್ನೋದು? ನಮಗೆ 3 ಸರಿ ಸಿಕ್ಕಿರುವಂಥದ್ದು. ಮತ್ತು ಎಲ್ಲಾದರೂ ಇದೆನಾ 6 ಅನ್ನೋದು? 6 ನೋಡಿ, ಇಲ್ಲೊಂದು 6 ಇದೆ, ಇಲ್ಲೊಂದು 6 ಇದೆ. 2 ಸರಿ ಆಯಿತು. 2, 6 ಅನ್ನೋದು ಎಷ್ಟು ಸರಿ ಇದೆ ಅಂತ ಅಂದರೆ, ನಿಮ್ಮ ಪುಸ್ತಕದಲ್ಲಿ 1, 2, 3, 4, 8, 4, 6 ಇಲ್ಲೊಂದಿದೆ ನೋಡಿ, ಇನ್ನೊಂದು ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಎಷ್ಟು ಸರಿ ಇದೆ?
4 ಸರಿ ಅಲ್ವಾ, ಇಲ್ಲೊಂದು 6, 1 2 ಇಲ್ಲೊಂದು 3 ಸಿಕ್ಕಿದೆ ನನಗೆ, ಮತ್ತು ಇಲ್ಲಿ ಒಂದು 4 ಎಷ್ಟು ಸಿಕ್ಕಿದೆ, 6 ಅನ್ನೋದು 4 ಇದೆ. ನೀವು ಪುಸ್ತಕನ ಮುಂದಿಟ್ಕೊಂಡು ಮಾಡಿ. ಸೊ ಹತ್ತತ್ರ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಆ ಅಂಕಿಗಳು. ಏನು ಮಾಡ್ತೀರಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಆ ಅಂಕಿಗಳು ಎಷ್ಟು ಸರಿ ಬರುತ್ತೆ ಅನ್ನೋದನ್ನು ನೀವು ನೋಟ್ ಮಾಡಬೇಕಾಗುತ್ತೆ. ಅದೇ 7 ಎಷ್ಟು ಸರಿ ಇದೆಯಪ್ಪ ಅನ್ನೋದನ್ನು ನೋಡ್ಕೊಳ್ಳೋಣ. 7 ಎಷ್ಟು ಸರಿ ಇದೆ ಅಂತ ಹೇಳಿ ನೋಡೋಣ. ಇಲ್ಲಿ 1 ಇದೆ, ಮತ್ತು 1 2 3 ಇಲ್ಲೊಂದು 4 ಇದೆ ಅಂತ ಹೇಳಿ ಬರ್ಕೊಳ್ಳೋಣ. ನೆಕ್ಸ್ಟು ಅದೇ 8 ಎಷ್ಟು ಸರಿ ಇದೆ ನೋಡ್ಕೊಳ್ಳೋಣ. 1 2 3 4 5 ಸರಿ ಇದೆ. ಎಷ್ಟು ಸರಿ ಇದೆ ನಮಗೆ 8 ಅನ್ನೋದು 5 ಸರಿ ಇದೆ, ಅದನ್ನು ಬರ್ಕೊಂಡೆ. ಈಗ ನಂತರ 9, ಇಲ್ಲೊಂದು 9 ಇದೆನಾ, 1 ಸರಿ, ಇಲ್ಲಿ 2, ಇಲ್ಲಿ 3 ಮತ್ತು 4 5 6 7 ಎಷ್ಟು ಸರಿ ಸಿಕ್ಕಿದೆ ನನಗೆ, ಇಲ್ಲಿ 1 2 3 ಇಲ್ಲೊಂದು 4 ಇದೆ, 5 ಇದೆ, 9 ಅನ್ನೋದು 5 ಸರಿ ಆಯಿತು. 5 6 7 ಇಲ್ಲೊಂದು 8 ಇದೆ, 8 ಮತ್ತು ಎಲ್ಲಾದರೂ ಬಿಟ್ಟಿದ್ದೀನ, ಎಷ್ಟು ಸರಿ ಸಿಕ್ಕಿದೆ, 8 ಸರಿ ಇದೆ. ಸೊ ಏನಂತ ಬರ್ಕೊತೀರಾ, 9 ನಮಗೆ 8 ಸರಿ ಸಿಕ್ಕಿರುವಂಥದ್ದು ಅಂತ ಹೇಳಿ ಬರ್ಕೊತೀರಾ. ನೋಡಿ ಮಕ್ಕಳೇ, ಇದನ್ನಷ್ಟನ್ನು ಕೂಡ್ಕೊತ ಬನ್ನಿ ಎಷ್ಟಾಗುತ್ತೆ ಅಂತ ಹೇಳಿ. ನಮಗೆ ಕೂಡಿದಾಗ ಅಂದರೆ ಇವು 50 ದಶಮಾಂಶಗಳಿದಾವಲ್ವ, ಸೊ 50 ದಶಮಾಂಶಗಳು ಬರಬೇಕಂದ್ರೆ ಇದನ್ನ ಕೂಡಿದಾಗ 50 ದಶಮಾಂಶಗಳು ನಮಗೆ ಸಿಗಬೇಕು. ಸೊ ಏನು ಮಾಡ್ತೀರಿ, ಆ್ಯಡ್ ಮಾಡ್ತಾ ಬನ್ನಿ, ಅಂದರೆ ಕೂಡ್ತಾ ಬನ್ನಿ. ಕೂಡಿದಾಗ ನಮಗೆ ಎಷ್ಟು ಬರುತ್ತೆ, 50 ಅಂತ ಹೇಳಿ ಬರೀತೀರಿ. ನೋಡಿ ಇಲ್ಲಿ ಇದಿಷ್ಟನ್ನು ಕೂಡ್ತಾ ಬನ್ನಿ. ಸೊ ಫೈನಲಿ ನಿಮಗೆ 50 ಸಿಗುವಂಥದ್ದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇದು 7ನೇ ಪ್ರಶ್ನೆಯ ಉತ್ತರ. ಅರ್ಥ ಆಯ್ತಾ ಅಲ್ವಾ? ಈಗ ನೆಕ್ಸ್ಟ್ ಏನಪ್ಪ ಅಂದರೆ 2ನೇ ಪ್ರಶ್ನೆಯಲ್ಲಿ ಅವರು ಹೆಚ್ಚು ಮತ್ತು ಕಡಿಮೆ ಆವೃತ್ತಿ ಹೊಂದಿರುವ ಅಂಕಿಗಳು ಯಾವುದು ಅಂತ ಹೇಳಿ. ಇದರಲ್ಲಿ ಜಾಸ್ತಿ ಹೈಯೆಸ್ಟ್ ಇರುವಂಥದ್ದು ಯಾವುದ್ಯಾವುದಪ್ಪ ನೋಡ್ಕೊಳ್ಳಿ. ಅಲ್ಲಿ ನಮಗೆ ಹೆಚ್ಚು ಆವೃತ್ತಿ ಹೊಂದಿರತಕ್ಕಂಥದ್ದು ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ನಮಗೆ ಇದು ಒಂದು, ಇಲ್ಲಿ 8 ಇದೆ, ಮತ್ತು ಯಾವುದಿದೆ, ಇಲ್ಲೊಂದಿದೆ. ಅಂದರೆ ಹೆಚ್ಚು ಆವೃತ್ತಿನೂ ಹೊಂದಿರುವ ಅಂಕಿ ಅಲ್ವಾ, ಹೆಚ್ಚು ಹೊಂದಿರತಕ್ಕಂಥ ಸಿಗ್ತಕ್ಕಂಥ ಅಂಕಿ ಯಾವುದು, 3 ಮತ್ತು 9. ಅದನ್ನು ಇಲ್ಲಿ ಬರ್ಕೊಂಬಿಡೋಣ. ಹೆಚ್ಚು ಆವೃತ್ತಿ ಹೊಂದಿರುವಂಥದ್ದು ಅಂಕಿ ಎಷ್ಟಿದೆ ನಮಗೆ, 3 ಮತ್ತು 9. ಅದನ್ನು ಬರ್ಕೊಳ್ಳೋಣ. ಅಂಕಿ 3 ಮತ್ತು 9. ಅದೇ ರೀತಿ ಹೆಚ್ಚಾಯಿತು, ಅದೇ ರೀತಿ ಕಡಿಮೆ ಆವೃತ್ತಿ ಹೊಂದಿರತಕ್ಕಂಥ ಅಂಕಿ ಎಷ್ಟಿದಪ್ಪ ಅಂತಂದರೆ ನಮಗೆ 0. ಯಾಕಂದರೆ ತುಂಬ ಲೀಸ್ಟ್ ಇರ್ತಕ್ಕಂಥದ್ದು 2 ಅಲ್ವಾ, ಹಾಗಾಗಿರೋದ್ರಿಂದ ಏನಂತ ಮಾಡ್ತೀರಿ, 0 ಅಂತ ಹೇಳಿ ಬರೀತೀರಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ 2ನೇ ಪ್ರಶ್ನೆಯಲ್ಲಿ ಏನು ಹೇಳಿದಾರೆ ಅವರು, ಹೆಚ್ಚು ಮತ್ತು ಕಡಿಮೆ ಆವೃತ್ತಿ ಹೊಂದಿರುವ ಅಂಕಿ ಯಾವುದು ಅಂತ ಹೇಳಿ. ಹೆಚ್ಚು ಆವೃತ್ತಿ ಹೊಂದಿರುವ ಅಂಕಿ 3 ಮತ್ತು 9. ನೋಡಿ ಇಲ್ಲಿ ಹೆಚ್ಚಿರ್ತಕ್ಕಂಥದ್ದು ನಮಗೆ 8, ಇಲ್ಲೊಂದು 8 ಸಿಗುತ್ತೆ. ಹಾಗಾಗಿರೋದ್ರಿಂದ 3 ಅಂಕಿ, 3 ಮತ್ತು 9 ಇರುವಂಥ ಅಂಕಿ ಅಂತ ಹೇಳಿ ನೀವು ಇಲ್ಲಿ ಬರೀತೀರಿ. 3 ಮತ್ತು 9 ಅಂಕಿ. ಈಗ ಅದೇ ಕಡಿಮೆ ಆವೃತ್ತಿ ಹೊಂದಿರುವ ಅಂಕಿ ಯಾವುದಪ್ಪ ಅಂದರೆ 0. ನೋಡಿ ಇಲ್ಲಿ 2 ಇರೋಣ, 2 ಅಂತ ಹೇಳಿ ಬರೀತೀರಾ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಈಗ 8ನೇ ಲೆಕ್ಕವನ್ನು ಮಾಡೋಣ. ಇದನ್ನ ಒಂದು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಮಕ್ಕಳೇ. ಇವಾಗ 8ನೇ ಪ್ರಶ್ನೆನ ಓದ್ಕೊಳ್ತೀನಿ ನಾನು. ಹಿಂದಿನ ವಾರ 30 ವಿದ್ಯಾರ್ಥಿಗಳು ಎಷ್ಟು ಗಂಟೆ ಕಾಲ ದೂರದರ್ಶನ ಅಂದರೆ ಟಿ ವಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರುವರು ಎಂಬುದನ್ನು ಕೇಳಲಾಯಿತು. ಅದನ್ನು ಫಲಿತಾಂಶಗಳನ್ನು ಈ ಕೆಳಗಿನಂತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಬರ್ಕೊಳ್ತೀನಿ ನಾನು ಫಸ್ಟ್ ಫಲಿತಾಂಶನ ಎಷ್ಟೆಷ್ಟಿದೆ ಅಂತ ಹೇಳಿ. 8ನೇ ಪ್ರಶ್ನೆಗೆ ನೋಡಿ, ಅವರು ಏನು ಮಾಡಿದಾರಪ್ಪ ಅಂದರೆ 30 ವಿದ್ಯಾರ್ಥಿಗಳಿದ್ದಾರೆ. 30 ವಿದ್ಯಾರ್ಥಿಗಳು
30 ವಿದ್ಯಾರ್ಥಿಗಳಿದ್ದಾರೆ. 1 10 3, ನಂತರ 6 3 2 2 4 8 3 12 5 5 2 9 12 8 6 5 15 8 8 1 7 ಮತ್ತು 4 17 ಎಷ್ಟಿದೆಪ್ಪ 14 8 6 12 ಈ ರೀತಿಯಲ್ಲಿ ಏನು ಮಾಡಿದ್ದಾರೆ ಅವರು ಈ ಕೆಳಗಿನಂತೆ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಒಂದು ವರ್ಗ ವ್ಯಾಪ್ತಿ 5ರಿಂದ 10 ಆಗಿರುವಂತೆ ಕೆಳಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ವರ್ಗ ವ್ಯಾಪ್ತಿ ಹೇಗಿರಬೇಕು ಅಂತ ಹೇಳಿದ್ದಾರೆ. 5ರಿಂದ 10 ಅಂದರೆ 5ರಿಂದ 10 ಅಂದರೆ ಎಷ್ಟು ಅಂಕಿಗಳು ಬರ್ತವೆ? 5 6 7 8 9 10 ಅಂದರೆ 5 ಅಂಕಿಗಳ ಅಂತರ ಇರುತ್ತೆ ಇಲ್ಲಿ ಅನ್ನೋದು ನಮಗೆ ಗೊತ್ತಾಯಿತು ವರ್ಗ ವ್ಯಾಪ್ತಿಯಲ್ಲಿ. ಆಮೇಲೆ ಏನು ಹೇಳಿದ್ದಾರೆ? ಹಾಗಿರುವಂತೆ ವರ್ಗಾಂತರ ಗಾತ್ರ 5 ಸೈಜ್ ಅಂದರೆ ನಮಗೆ ಅಂತರ ವ್ಯತ್ಯಾಸ ಎಷ್ಟಿದೆ? 5 ಅಲ್ವಾ? ಅದನ್ನು ನಾವು ಸೈಜ್ ಅಂತ ಕರಿತೀವಿ. ಅಂದರೆ 5 ವ್ಯತ್ಯಾಸ ಇರುವಂತೆ ನೀವೇನು ಮಾಡ್ತಾ ಬರಬೇಕು? ವರ್ಗೀಕೃತಿ ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ಬರಿಬೇಕು ಫಸ್ಟ್ ಪ್ರಶ್ನೆ. ಈಗ ಸೆಕೆಂಡ್ ಈ ಹಿಂಟನ್ನು ಬಳಸ್ಕೊಂಡು ನಾವು ಏನು ಮಾಡ್ತೀವಿ? ವರ್ಗೀಕೃತಿ ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರಿತೀವಿ ಮಕ್ಕಳೇ. ಆ ನಂತರ ಎರಡನೇ ಪ್ರಶ್ನೆ, ಎಷ್ಟು ವಿದ್ಯಾರ್ಥಿಗಳು ಒಂದು ವಾರದಲ್ಲಿ 15 ಅಥವಾ ಹೆಚ್ಚಿನ ಗಂಟೆ ಸಮಯ ಟಿ.ವಿ. ವೀಕ್ಷಿಸಿದ್ದಾರೆ? ಎಷ್ಟು ವಿದ್ಯಾರ್ಥಿಗಳು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಅದು ಎಷ್ಟು ವಿದ್ಯಾರ್ಥಿಗಳು ಒಂದು ವಾರದಲ್ಲಿ ಏನು ಹೇಳಿದ್ದಾರೆ? ಒಂದು ವಾರದಲ್ಲಿ 15 ಅಥವಾ ಹೆಚ್ಚು ಗಂಟೆ 15 ಅಥವಾ ಹೆಚ್ಚಿನ ಗಂಟೆ ಟಿ.ವಿ. ವೀಕ್ಷಿಸಿದ್ದಾರೆ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ವೀಕ್ಷಿಸಿದ್ದಾರೆ ಅನ್ನೋದನ್ನು ಹೇಳಬೇಕಾಗತ್ತೆ. ಇವಾಗ ನಾವೇನು ಮಾಡಬೇಕು? ಫಸ್ಟು ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರ್ಕೊಳ್ಳೋಣ. ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? 30 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದ್ರಿಂದ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ನಾವು ಹಾಕಬೇಕಾಗುತ್ತೆ. ಸೊ ಫಸ್ಟು ಅವ್ರೇನು ಹೇಳಿರೋದು ಪ್ರಶ್ನೆಯಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ವರ್ಗ ವ್ಯಾಪ್ತಿ ಅಂದರೆ 5ರಿಂದ 10 ಆಗಿರುವಂತೆ ಮತ್ತು ವರ್ಗಾಂತರ ಗಾತ್ರ 5 ಇರುವಂತೆ ಮೇಲಿನ ದತ್ತಾಂಶಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು? ವರ್ಗೀಕೃತಿ ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರಿಬೇಕಾಗುತ್ತೆ. ಇಲ್ಲಿ ಹಿಂದಿನ ವಾರ ಎಷ್ಟು 30 ವಿದ್ಯಾರ್ಥಿಗಳು ಎಷ್ಟು ಗಂಟೆ ಕಾಲ ದೂರದರ್ಶನವನ್ನು ನೋಡಿದ್ದಾರೆ, ಎಷ್ಟು ಅವರ್ಸ್ ಅವರು ದೂರದರ್ಶನವನ್ನು ನೋಡಿದ್ದಾರೆ ಅನ್ನೋದನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಇವಾಗ ನಾವೇನು ಮಾಡ್ಕೋಬೇಕು? ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಫಸ್ಟು ಗಂಟೆಗಳ ಸಂಖ್ಯೆನ ಬರ್ಕೋಬೇಕಾಗುತ್ತೆ. ಗಂಟೆಗಳ ಸಂಖ್ಯೆ, ಗಂಟೆಗಳ ಸಂಖ್ಯೆನ ಯಾವ ರೀತಿಯಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ? ಅಂದರೆ ಈ ಗಂಟೆಗಳ ಸಂಖ್ಯೆನ ವರ್ಗವ್ಯಾಪ್ತಿ 5ರಿಂದ 10 ಈ ರೀತಿಯಲ್ಲಿ ಬರ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದವರು. ಆ ನಂತರ ಆವೃತ್ತಿ. ಸೊ ಈಗ ಬರ್ಕೊಂಡ್ರಿ. ಅವ್ರೇನು ಹೇಳಿರೋದು? 5ರಿಂದ 10 ಈ ರೀತಿಯಲ್ಲಿ ವರ್ಗವ್ಯಾಪ್ತಿನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಾವು ಈ ವರ್ಗವ್ಯಾಪ್ತಿನ ಬರ್ಕೊಳೋಕ್ಕಿಂತ ಮುಂಚೆ ಫಸ್ಟ್ ನಮಗೆ ಗರಿಷ್ಠ ಕನಿಷ್ಠ ಅಂಕಿ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡ್ಬಿಡೋಣ ಮಕ್ಕಳೇ. 20 ಎಲ್ಲಾದರೂ ಇದನ್ನು ಲಾಸ್ಟ್ ನಮಗೆ ಸಿಗ್ತಕ್ಕಂಥ ಅಂಕಿ 12 17 ಇದೆ ಅಲ್ವಾ? ನೋಡಿ ಈ 17 ಅನ್ನೋದು ನಮಗೆ ಏನಾಗಿರುತ್ತೆ? ಗರಿಷ್ಠ ಅಂಕಿ ಆಗಿರುತ್ತೆ. ಹಾಗಾಗಿರೋದ್ರಿಂದ ನಮಗೆ ಗರಿಷ್ಠ ಅಂಕಿ ಎಷ್ಟರ ಒಳಗಡೆ ಬರ್ಕೋಬೋದಪ್ಪ ಅಂದರೆ 20. ಅಂದರೆ 5ರಿಂದ 20 ಒಳಗಡೆ ನಾವು ಏನು ಮಾಡ್ಬೋದು? ವರ್ಗವ್ಯಾಪ್ತಿನ ಬರ್ಕೊತ ಬರ್ಬೋದು. 5ರಿಂದ 10. ಈಗ ನೆಕ್ಸ್ಟು ಯಾವ ವರ್ಗವ್ಯಾಪ್ತಿನ ಬರ್ಕೊತೀರಾ? 10ರಿಂದ 15. ನೆಕ್ಸ್ಟು 15ರಿಂದ
20. ನೆಕ್ಸ್ಟು 20ರಿಂದ 25. ನಮಗೆ 20 ಬರ್ಬೋದು. ಅಂದರೆ ನಾವು ಎಷ್ಟು ಬರ್ಕೋಬೋದು ಹಾಗಿದ್ರೆ ನಾವು ಒಂದು 0ಯಿಂದ ಇಲ್ಲಿ ನಮಗೆ ಕನಿಷ್ಠ ಅಂಕಿ 10 ಇದೆ ಅಲ್ವಾ. ಅವ್ರು ಹೇಳಿರೋದು ವರ್ಗವ್ಯಾಪ್ತಿ 5ರಿಂದ 10 ಅಂತ ಹೇಳಿದ್ದಾರೆ. ಬಟ್ ನಮಗೆ ಇಲ್ಲಿ ಕನಿಷ್ಠ ಅಂಕಿ ಎಷ್ಟಿದೆ ನೋಡ್ಕೊಳ್ಳಿ, ಇಲ್ಲಿ 1 ಇದೆ ಅಲ್ವಾ. ಹಾಗಾಗಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, 0ಯಿಂದ ತೆಗೆದುಕೊಳ್ಬೇಕಾಗತ್ತೆ. 0, 5ರಿಂದ ನಾವು ವರ್ಗವ್ಯಾಪ್ತಿನ ಬರ್ಕೋಬೇಕಾಗುತ್ತೆ ಮಕ್ಕಳೇ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ನಾವು ಹೀಗೆ ಬರ್ಕೊಂಡ್ರೆ ಇದು ತಪ್ಪಾಗುತ್ತೆ. ಅಲ್ಲಿ ನಾವು ಗರಿಷ್ಠ ಮತ್ತು ಕನಿಷ್ಠನ ಅಂದರೆ ನಾವು ಒಂದು ಸ್ಕಿಪ್ ಮಾಡ್ದಂಗೆ ಆಗುತ್ತೆ. ಸೊ ಅಲ್ಲಿ ನಮಗೆ ವ್ಯತ್ಯಾಸ ಗೊತ್ತಾಗಲ್ಲ, ಅಲ್ಲಿ ಎಷ್ಟು ಜನ ಇದ್ದಾರೆ ಎಕ್ಸಾಕ್ಟ್ಲಿ ಅಂತ ಹೇಳಿ. ಇಲ್ಲಿ ನಮಗೆ ಕನಿಷ್ಠ 17 ಇದೆ, ಗರಿಷ್ಠ 17 ಇದೆ, ಕನಿಷ್ಠ 1 ಇದೆ ಅಲ್ವಾ. ಹಾಗಾಗಿರೋದ್ರಿಂದ ನಾವು ವರ್ಗವ್ಯಾಪ್ತಿನ 0ಯಿಂದ ತೆಗೆದುಕೊಳ್ಬೇಕಾಗುತ್ತೆ. 0ಯಿಂದ 5, 1, 5ರಿಂದ 11, ಆಮೇಲೆ 10ರಿಂದ 15, ನಂತರ 15ರಿಂದ ಎಷ್ಟು 20. ಈ 20 ಅಂದರೆ 17 ಅನ್ನೋದು ಈ 15ರಿಂದ 20 ಒಳಗಡೆ ಬರುತ್ತಲ್ವ. ಹಾಗಾಗಿರೋದ್ರಿಂದ ಏನು ಮಾಡ್ತೀರಿ ನೀವು, ಸೊ ಇಲ್ಲಿಗೆ ನಿಲ್ಲಿಸ್ತೀರಿ. ಒಟ್ಟು ನಮಗೆ ಎಷ್ಟು ಸಿಗಬೇಕು, ನಮಗೆ 30 ವಿದ್ಯಾರ್ಥಿಗಳ ಲೆಕ್ಕವು ಸಿಗಬೇಕಾಗುತ್ತೆ. ಇಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನೋಡ್ಕೊಳ್ಳೋಣ. ಇವಾಗ 0ಯಿಂದ 5 ಅಂದರೆ ಏನೇನು ಬರಬೇಕು, 0ಯಿಂದ 5 ಅಂದರೆ 0, 1, 2, 3 ಮತ್ತು 4. 5ನ್ನು ನೀವು ತೆಗೆದುಕೊಳ್ಬಾರ್ದು. ಈಗ ನೋಡಿ 0ಯಿಂದ 5 ಅಂದರೆ ಯಾವೆಲ್ಲ ಬರುತ್ತೆ, 0, 1, 1 ಮತ್ತು 3 ಬರುತ್ತೆ, 2 ಬರುತ್ತೆ, ನಂತರ ಇಲ್ಲೊಂದು 2 ಇದೆ, ಮತ್ತು 3 ಬರುತ್ತೆ, ಇಲ್ಲೊಂದು 4 ಇದೆ, ಮತ್ತು 5ನ್ನು ತೆಗೆದುಕೊಳ್ಬಾರ್ದು, 2ನ್ನು ತೆಗೆದುಕೊಳ್ಬೋದು ನೀವು, ಮತ್ತು ಇಲ್ಲಿ 1ನ್ನು ತೆಗೆದುಕೊಳ್ಬಹುದು, ಮತ್ತು 4ನ್ನು ತೆಗೆದುಕೊಳ್ಬಹುದು. ನೋಡೋಣ ಎಷ್ಟಿದೆ ಅಂತ ಹೇಳಿ. 0ಯಿಂದ 5 ವರ್ಗವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಂಟೆಗಳು ಎಷ್ಟು ಗಂಟೆಗಳು ಇರಬಹುದು ಅನ್ನೋದು 1 ಸರಿ, 2 ಸರಿ, 3, 4, 5, 6, 7, 8, 9. ನಮಗೆ ಎಷ್ಟು ಸಿಕ್ತು, 0ಯಿಂದ 5ರ ವರ್ಗವ್ಯಾಪ್ತಿಯಲ್ಲಿ ಸಿಗ್ತಕ್ಕಂಥದ್ದು ನಮಗೆ ನೋಡಿ. ನಮಗೆ 0ಯಿಂದ 5 ಅಂದರೆ ಈ 5 ಅಂಕಿಗಳು ಅಲ್ಲಿರಬೇಕು. 5 ಅಂಕಿಗಳು ಅನ್ನೋದಾದರೆ ಯಾವುದನ್ನೆಲ್ಲ ತೆಗೆದುಕೊಳ್ತೀರಾ, 0 ಮತ್ತು 3, ಈ 2 ಈ ರೀತಿ. ಅಂದರೆ 0ಯಿಂದ 5ರಲ್ಲಿ ಬರ್ತಕ್ಕಂಥ ಅಂಕಿಗಳನ್ನ ನಾನು ಇಲ್ಲಿ ಏನು ಮಾಡಿದ್ದೀನಿ, ರೌಂಡ್ ಮಾಡಿದ್ದೀನಿ. ಎಷ್ಟು ಸರಿ ಇದೆ ನಾನು ನೋಡೋಣ. 1, 2, 3, 4, 5, 6, 7, 8, 9, 10. ಸೊ ಹಾಗಾಗಿರೋದ್ರಿಂದ ಈ ಜಾಗದಲ್ಲಿ ಏನಂತ ಬರೀಬೋದು ನಾವು, 10 ಆವೃತ್ತಿ ಅಂತ ಹೇಳಿ ಬರೀತಕ್ಕಂಥದ್ದು. ಅಂದರೆ ಈ ವರ್ಗವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 0ಯಿಂದ 5ರ ವರ್ಗವ್ಯಾಪ್ತಿ ಎಷ್ಟಾಗಿರುತ್ತೆ, 10 ಅಂತ ಹೇಳಿ ಬರೀತೀರ. ಅದೇ ರೀತಿ 5ರಿಂದ 10 ಅಲ್ಲಿ ಬರ್ತಕ್ಕಂಥ 5ರಿಂದ 10 ಅಂದರೆ ಯಾವ ಅಂಕಿನ ನೀವು ಪರಿಗಣಿಸಬೇಕು, 5 ತೊಗೊತೀರಾ. ಇಲ್ಲಿ 6, 7, 8 ಮತ್ತು 9, 10ನ್ನು ತೆಗೆದುಕೊಳ್ಳೋಕೆ ಬರಲ್ಲ. ನೋಡೋಣ ಯಾವುದಿದೆ ಅಂತ ಹೇಳಿ. ಇಲ್ಲಿ 6, ಇಲ್ಲಿ 8 ಮತ್ತು 5 ತೆಗೆದುಕೊಳ್ತೀರಿ. ಮತ್ತು ಯಾವ್ದು ತೆಗೆದುಕೊಳ್ಬೋದು, 5 ಮತ್ತು 9 ತಗೋಬೋದು, 6, ಇಲ್ಲೊಂದು 8, ನಂತರ ಇಲ್ಲಿ 8, ಇಲ್ಲಿ 5 ಮತ್ತು ಒಂದು 8, 7, 6, 8 ಇದು ಒಂದು ತೆಗೆದುಕೊಳ್ತೀರಿ. ನೋಡೋಣ ಎಷ್ಟಾಯಿತು ಅಂತ ಹೇಳಿ ಕೌಂಟ್ ಮಾಡ್ಕೊಂಬಿಡೋಣ. 1, 2, 3, 4, 5, 6, 7, 8, 9, 10, 11, 12, 13. ಎಷ್ಟು ಸರಿ ಬಂತು ಮಕ್ಕಳೇ, 13 ಸರಿ ಬಂದಿರ್ತಕ್ಕಂಥದ್ದು ಅಂತ ಹೇಳಿ ನೀವು ಇಲ್ಲಿ ಬರ್ಕೊತೀರಾ. 10 ಮತ್ತು 10ರಿಂದ 15, ಅದೇ ರೀತಿ 10ರಿಂದ 15 ವರ್ಗವ್ಯಾಪ್ತಿಯಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಂಬಿಡೋಣ. ನೋಡೋಣ 10ರಿಂದ 15 ಬರಿತೀನಿ. 10ರಿಂದ 15 ಅಂದರೆ ನಮಗೆ 10, 11, 12, 13, 14 ಇಷ್ಟನ್ನಷ್ಟೇ ಕನ್ಸಿಡರ್ ಮಾಡಬೇಕು. 10 ಇಲ್ಲೊಂದಿದೆ, 1, 2, 3, ಇಲ್ಲಿ ಒಂದು 4 ಮತ್ತು 1, ಇದು ಒಂದು 5. ಎಷ್ಟು ಸರಿ ಆಯಿತು, ನಮಗೆ 5 ಸರಿ ಆಗಿದೆ ಅಂತ ಹೇಳಿ ಬರ್ಕೊತೀರ. ನಂತರ ಅದೇ ರೀತಿ 15ರಿಂದ 20. 15ರಿಂದ 20 ಅಂದರೆ ಏನು ಬರುತ್ತೆ, 15, 16, 17, 18, 19. ಸೊ ಈ ಅಂಕಿಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ನೋಡೋಣ ಎಷ್ಟಿದೆ ಅಂತ ಹೇಳಿ. ರಿಮೈನಿಂಗ್ ಎಲ್ಲಿ ಉಳಿದಿದೆ, ಇಲ್ಲಿ 15 ತೆಗೆದುಕೊಳ್ತೀರಾ. 1, 2 ಎಷ್ಟಾಯಿತು, ಬರೀ ಇಲ್ಲಿ 2 ಅಂಕಿಗಳು ಉಳಿದಿದ್ದಾವಲ್ಲ, ಹಾಗಾಗಿರೋದ್ರಿಂದ 2 ಅಂತ ಹೇಳಿ ಬರೀತೀರಿ ನೀವು. ನೋಡಿ ಇವಾಗ ಕೌಂಟ್ ಮಾಡಿದಾಗ 30 ಬರಬೇಕು. 23, 27, 30 ಎಷ್ಟಾಯಿತು, 30 ಅಂತ ಹೇಳಿ ಬರೆದ್ರಿ. ಅರ್ಥ ಆಯಿತು ಅಲ್ವ ಮಕ್ಕಳೇ, ಅದಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಒಂದು ಲೆಕ್ಕ ಇದೆ, ಆ ಲೆಕ್ಕವನ್ನು ಹೇಳ್ಕೊಡ್ತೀನಿ ಇವಾಗ. ಇದು 8ನೇ ಲೆಕ್ಕ. ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಅಲ್ಲಿ
ಎಷ್ಟು ವಿದ್ಯಾರ್ಥಿಗಳು ಒಂದು ವಾರದಲ್ಲಿ ಅಂದರೆ 15 ಅಥವಾ ಅದಕ್ಕಿಂತ ಹೆಚ್ಚಿನ ಗಂಟೆನ ಟಿ ವಿ ವೀಕ್ಷಿಸಿದ್ದಾರೆ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಅಲ್ವಾ. ಎಲ್ಲಿ ನಮಗೆ 15ಕ್ಕಿಂತ ಹೆಚ್ಚು ಅನ್ನೋದಾದರೆ ನೋಡಿ 15 ಅಂದರೆ ವರ್ಗ ವ್ಯಾಪ್ತಿನ ಬರ್ಕೊಂಡಿದ್ದೀವಲ್ವಾ, ಇಲ್ಲಿ ನೋಡಿ 15 ಅಂದರೆ ಇಲ್ಲಿಂದ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಅಲ್ವಾ. 15ಕ್ಕಿಂತ ಹೆಚ್ಚು ಅಂದರೆ ಈ ವರ್ಗ ವ್ಯಾಪ್ತಿಯಲ್ಲಿ ಸಿಗ್ತಕ್ಕಂಥದ್ದು. ಅಂದರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ? 2 ವಿದ್ಯಾರ್ಥಿಗಳು ಅಂತ ಹೇಳಿ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. 2 ವಿದ್ಯಾರ್ಥಿಗಳು. ಗೊತ್ತಾಯ್ತಲ್ವ ಮಕ್ಕಳೇ? 2 ವಿದ್ಯಾರ್ಥಿಗಳು ಅಂತ ಹೇಳಿ ಬರೀತೀವಿ. ಸೊ ಇದು 8ನೇ ಪ್ರಶ್ನೆಯ ಉತ್ತರ. ಒಂಬತ್ತನೇ ಪ್ರಶ್ನೆ ನೋಡ್ಕೊಳ್ಳೋಣ. 9ನೇ ಪ್ರಶ್ನೆಯಲ್ಲಿ ಒಂದು ಕಂಪನಿಯ ನಿರ್ದಿಷ್ಟ ವಿವಿಧ ಕಾರ್ ಬ್ಯಾಟರಿಗಳನ್ನು ಉತ್ಪಾದಿಸುತ್ತದೆ. ಒಂದು ಕಂಪ್ನಿಯಲ್ಲಿ ಏನಾಗ್ತಿದೆ ಅಂತಂದರೆ ಕಾರ್ನ ಬ್ಯಾಟ್ರಿನ ಅವರು ಏನು ಮಾಡ್ತಾರೆ, ಉತ್ಪಾದನೆ ಮಾಡ್ತಾ ಇದ್ದಾರೆ. 40 ಬ್ಯಾಟ್ರಿಗಳ ಬಾಳಿಕೆಯನ್ನು ವರ್ಷಗಳಲ್ಲಿ ಈ ಕೆಳಗಿನಂತೆ ದಾಖಲಿಸಿದೆ. ಅಂದರೆ ಒಂದು ವರ್ಷದಲ್ಲಿ 40 ಬ್ಯಾಟ್ರಿಗಳ ದಾಖಲೆಯನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಇದೆ, ನೋಡ್ಕೊಳ್ಳಿ ಮಕ್ಕಳೇ. 9ನೇ ಪ್ರಶ್ನೆ, ವ್ಯಾಪ್ತಿ 2 ರಿಂದ 2.5. 2 ರಿಂದ 2.5ರಿಂದ ನೀವೇನು ಮಾಡಿ ಅಂತ ಹೇಳಿದರೆ ಆರಂಭಿಸಿ. ವರ್ಗಾಂತರ ಗಾತ್ರವು 0.5 ಅಂದರೆ 0.5 ಇರುವಂತೆ ಅಂತರ, ವ್ಯತ್ಯಾಸ, ಸೈಜ್ ಅಂತ ಹೇಳಿ ಕರಿಬಹುದು ನಾವು. ಗಾತ್ರ ಅಂತ ಹೇಳ್ತೀವಲ್ವ, ಇರುವಂತೆ ನೋಡ್ಕೋಬೇಕು. ಈ ದತ್ತಾಂಶಗಳಿಗೆ ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಈಗ ಏನಪ್ಪ ಮಾಡ್ತೀನಿ ಅಂದರೆ ನಾನು ಏನಾದರೂ ದಾಖಲೆ ಅವರು ಬಾಳಿಕೆ 40 ಬ್ಯಾಟ್ರಿಗಳ ಬಾಳಿಕೆಯನ್ನು ದಾಖಲಿಸಿದಾರಲ್ಲ, ಪಟ್ಟಿ ಮಾಡಿರ್ತಾರಲ್ಲ, ಅದನ್ನು ಬರ್ಕೊಳ್ತೀನಿ ಫಸ್ಟ್ ನಾನು. 9ನೇ ಪ್ರಶ್ನೆಗೆ ಎಷ್ಟಿದಪ್ಪ ಅಂದರೆ ಫಸ್ಟು 2.6, 3.5, 2.5, 3.5, 4.6, ನಂತರ 3.0, 2.3, 4.4, 3.2, 3.8, ನಂತರ 3.7, ಇಲ್ಲಿ 3.2, 3.4, 3.9, 3.2, 3.2, 3.4, 3.3, 3.2, 2.6. ನಂತರ ಸೊ ಇಲ್ಲಿ ನಾನು ಟ್ಯಾಬ್ಯುಲರ್ ಕಾಲಮ್ ಹಾಕೋಕ್ಕೆ ಅದು ಗೊತ್ತಾಗಲ್ಲ, ಆವೃತ್ತಿ ವಿತರಣಾ ಪಟ್ಟಿ ಬರೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೆಳಗಡೆ ಬರ್ಕೊಳ್ತೀನಿ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ, ಇನ್ನೊಂದೆರಡು ಬರ್ಕೊಳಕ್ಕೆ. 2.2, 3.8, 2.9, 3.2, 3.5, 4.1, 3.2, 3.0, 3.1, 4.2, 3.5, 4.6, 4.3, 3.7, 2.9, 4.5, 3.7, 2.8, 3.4, 3.6. ಸೊ ಈ ರೀತಿಯಲ್ಲಿ ಅವರು ಪಟ್ಟಿಯನ್ನು ಮಾಡಿದ್ದಾರೆ. ವ್ಯಾಪ್ತಿನ ಏನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ವ್ಯಾಪ್ತಿನ
2ರಿಂದ 2.5 ಈ ರೀತಿಯಲ್ಲೇ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದರ ಅಂತರ ಅಂದರೆ ಗಾತ್ರ ಸೈಜ್ ಅಂತ ಹೇಳ್ತೀವಲ್ವಾ, ಅದು ಎಷ್ಟಿರಬೇಕು 0.5 ಅಷ್ಟು ಇರಬೇಕು ಅಂತ ಹೇಳಿದ್ದಾರೆ. ಇವಾಗ ಇದ್ರ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ಆವೃತ್ತಿ ವಿತರಣಾ ಪಟ್ಟಿಯನ್ನು ಹಾಕೋಣ ಮಕ್ಕಳೇ. ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಅವರು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಫಸ್ಟು ಬ್ಯಾಟ್ರಿಗಳ ಬಾಳಿಕೆ ಅವರು ವರ್ಷಗಳಲ್ಲಿ ಅಲ್ವಾ ಅಧ್ಯಯನ ಮಾಡಿರೋದು. ನಂತರ ಆವೃತ್ತಿ ಇವಾಗ ನಮಗೆ ಹೇಳಿದಾರಲ್ವಾ ಎಷ್ಟು 2ರಿಂದ 2.5. ಸೊ ಇಲ್ಲಿ ನಾವು ಗರಿಷ್ಠ ಕನಿಷ್ಠ ಅಂತ ನೋಡ್ಕೊಳೋದಾದರೆ ನಮಗೆ ಸ್ಟಾರ್ಟಿಂಗ್ ಕಾಣೋದೇ 2 ಅಂಕಿಯಿಂದ ಕಾಣಿಸ್ತಾ ಇದೆ. ನಮಗೆ ಜನರಲಿ ನೋಡಿದಾಗ ನನಗೆ 2.2ರಿಂದ ಸಿಗ್ತಾ ಇದೆ. ಇಲ್ಲಿ ನಾನು ನೋಡಿದಾಗ ನೋಡಿ, ಇಲ್ಲಿ 2.2 ಅನ್ನೋದು ಕನಿಷ್ಠ ಅಂಕಿ ಆಗಿರೋದ್ರಿಂದ ಏನು ಮಾಡ್ಕೋಬೋದು, ನಾನು 2ರಿಂದ ಅಂತಲೇ ಹೇಳಿ ತೆಗೆದುಕೊಳ್ತೀನಿ. 2ರಿಂದ 2.5 ಇಲ್ಲಿಂದನೇ ನಾನು ಏನು ಮಾಡ್ಕೊತಾ ಇದ್ದೀನಪ್ಪ ಅಂದರೆ ಬ್ಯಾಟ್ರಿಗಳ ಬಾಳಿಕೆಯನ್ನು ಅಂದರೆ ಈ ವ್ಯಾಪ್ತಿಯಲ್ಲಿ ಬರ್ಕೊಳ್ತಾ ಇದ್ದೀನಿ, ವರ್ಗ ವ್ಯಾಪ್ತಿಯಲ್ಲಿ. ಫಸ್ಟು ಏನಂತ ಬರ್ಕೊಳ್ಳೋಣ, 2ರಿಂದ 2.5 ಅಂದರೆ ಇದರಲ್ಲಿ ನಮಗೆ ವ್ಯತ್ಯಾಸ ಗಾತ್ರ ಎಷ್ಟಿದೆ, 0.5 ಅಂತರ ಇರುತ್ತೆ. ನೋಡಿ ಇಲ್ಲಿ ಮಾಡಿ ನೋಡಿ, ಬೇಕಿದ್ರೆ 2.5ರಲ್ಲಿ ನೀವೇನು ಮಾಡ್ತೀರಿ, 2ಅನ್ನು ಕಳೀರಿ. ನೋಡಿ ಈಗ 2ಅನ್ನು ಮೈನಸ್ ಮಾಡ್ತೀರಾ ಅಂದರೆ ಇಲ್ಲಿ 0.0 ಇರುತ್ತೆ. ಏನು ಉಳಿಯುತ್ತೆ, 5 ಅಂದರೆ 2ರಲ್ಲಿ 2 ಹೋಯ್ತು ಅಂದರೆ 0.5 ಅಂದರೆ ಇದ್ರ ನಡುವೆ ಎಷ್ಟು ಅಂತರ ಇದೆ, 0.5 ಅಂತ ಅಂತರ ಇದೆ ಅಂತ ಹೇಳಿ ನೀವು ಬರ್ಕೋಬೇಕಾಗುತ್ತೆ. ಇವಾಗ ನಿಮಗೆ ನೆಕ್ಸ್ಟ್ ಅಂಕಿ ಬರೆಯೋಕ್ಕೆ ಗೊತ್ತಾಗಲಿಲ್ಲಪ್ಪ, ಆವಾಗ ಏನು ಮಾಡ್ತೀರಿ ನೋಡಿ, 2.5 ಅಲ್ವಾ. ಸೊ 2.5 ಕಂಡುಹಿಡಬೇಕು ಅಂದರೆ ನಾವು ಈಗ ಹಾಗೆ ಡೈರೆಕ್ಟಾಗಿ ಏನು ಮಾಡ್ಬೋದು, ಇವಾಗ 2.2ರಿಂದ 2.5 2ರಿಂದ 2.5 ಅಂತ ಹೇಳಿ ಬರ್ದ್ವಿ. ಅಂದರೆ ಈ 2.5ಕ್ಕೆ ನಾವು ಇನ್ನೂ ಏನು ಮಾಡ್ಬೋದು, 0.5 ಆ್ಯಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, 3 ಆಗುತ್ತೆ ಅಲ್ವಾ. ಸೊ ಹಾಗಾಗಿರೋದ್ರಿಂದ ನಾವು ಏನಂತ ಬರಿಬೋದು, 2.5ರಿಂದ ಇಲ್ಲಿ ಏನಂತ ಬರಿಬೋದು, 3 ಅಂತ ಹೇಳಿ ಬರಿಬೋದು, ಅಥವಾ 3.0 ಅಂತನಾದರೂ ಬರಿಬೋದು. ಹಾಗೆ ಈ 3ಕ್ಕೆ ಮತ್ತೆ 0.5 ಆ್ಯಡ್ ಮಾಡಿ, ಅವಾಗ ಏನಾಗುತ್ತಪ್ಪ ನೋಡಿ, ಇಲ್ಲಿ 3.0 ಇದ್ದಿದ್ದು 3.0ಇಂದ ಮತ್ತೆ 3.5 0.5 ಆ್ಯಡಪ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ನಿಮಗೆ. ನೋಡಿ ಈಗ ನೆಕ್ಸ್ಟು ನಮಗೆ ಇಲ್ಲಿ ಕನಿಷ್ಠ ಅಂಕಿ ಯಾವುದಿದೆ ಅನ್ನೋದನ್ನು, ಅಂದರೆ ಗರಿಷ್ಠ ಅಂಕಿ ಯಾವುದಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳೋಣ. ನಮಗೆ ಹೈಯೆಸ್ಟ್ ಸಿಗ್ತಕ್ಕಂಥದ್ದು ಅಂದರೆ 4.6 ಇದೇ ನಮಗೆ ಗರಿಷ್ಠ ಅಂಕಿ. 4.6 ಅನ್ನೋದೇ ಗರಿಷ್ಠ ಅಂಕಿ. ಹಾಗಾಗಿರೋದ್ರಿಂದ ನಾನು ವರ್ಗ ವ್ಯಾಪ್ತಿನ ಎಲ್ಲಿ ನಿಲ್ಲಿಸ್ತೀನಿ ಅದನ್ನು ಹೇಳ್ತೀನಿ. ಇವಾಗ 3.5ರಿಂದ 4, ಹಾಗೆ 4ರಿಂದ 4.5. ಈಗ ಅಲ್ಲಿ 6 ಇದೆ ಅಂದರೆ ನಾನೇನು ಮಾಡಬೇಕು, 4.5ರಿಂದ ಸೊ 5 ಇಲ್ಲಿವರೆಗೂ ಬರ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ 4.6 ಇದ್ರೊಳಗಡೆ ಬರುತ್ತೆ. ಆ ಕಾರಣದಿಂದಾಗಿ ನಾನು ಏನು ಮಾಡ್ತೀನಿ ಅಂದರೆ 4.5ರಿಂದ 5 ಈ ವರ್ಗ ವ್ಯಾಪ್ತಿಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ. ಇವಾಗ ನಮಗೆ ಒಟ್ಟನ್ನು ಕೂಡಿದಾಗ ಎಷ್ಟು ಬ್ಯಾಟ್ರಿಗಳು ಅಂತ ಹೇಳಿದರು ಅವರು, ವರ್ಷದಲ್ಲಿ ಎಷ್ಟು ಬ್ಯಾಟ್ರಿಗಳನ್ನ ಅವರು ರಿಪೇರಿ ಮಾಡ್ತಿದ್ದೀನಿ ಅಂತ ಹೇಳಿದರು, 40 ಬ್ಯಾಟ್ರಿಗಳು. ಅಂದರೆ ಇದನ್ನು ಆವೃತ್ತಿಯನ್ನು ಕೂಡಿದಾಗ ನಮಗೆ 40 ಅನ್ನೋದು ಬರಬೇಕು. ಈಗ ನೋಡ್ಕೊಳ್ಳೋಣ 2ರಿಂದ 2.5 ಎಷ್ಟಿದ್ದಾವೆ ಅನ್ನೋದನ್ನು. 2ರಿಂದ 2.5 2 ಬರುತ್ತೆ, 0.5 ಬರುತ್ತೆ. ನೋಡೋಣ 2.5 ಅಂದರೆ ಏನೇನೆಲ್ಲ ಬರಬಹುದು ಅಂತ ಹೇಳಿ ಇಲ್ಲಿ ತೋರಿಸ್ಬಿಡ್ತೀನಿ. 2ರಿಂದ 2.5 ಅಂದರೆ 2, 2, 2.1, 2.2, 2.3, 2.4 ಈ ರೀತಿ. ಅಂದರೆ 2.5 ನೀವು ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಎಲ್ಲೆಲ್ಲೆಲ್ಲ ಸಿಗುತ್ತೆ ನೋಡೋಣ. 2.0, 2.0, 2.1, 2.2, 2.3 ಇದೆ ಹೌದಾ, 2.3 ಮತ್ತು 2.2 ಸಿಗುತ್ತೆ, ಮತ್ತು 2 ಇಲ್ಲ ಎಷ್ಟಿದೆ ನಮಗೆ ಮತ್ತೆಲ್ಲಾದರೂ ಸಿಗುತ್ತೆ ನೋಡ್ಕೊಳ್ಳಿ ಮಕ್ಕಳೇ. 2.3 ಇದೆ, 2.4, 2
2.3 2 to 2.3 ಇಲ್ಲೆಲ್ಲಾದರೂ ಇದನ್ನು 2.2 ಎಷ್ಟಿದೆ 2.3 ಇಷ್ಟೇ ಅಲ್ವಾ. ಸೊ ಹಾಗಾದ್ರಿಂದ 2 ಅಂತ ಹೇಳಿ ಬರ್ಕೊತೀರ. ನಂತರ 2.5 to 3.0 ಅಂದರೆ 2.5ಇಂದ 3ವರೆಗೂ ಎಷ್ಟು ಬರುತ್ತೆ ಅಂದರೆ 2.5 2.6 2.7 2.8 2.9 ಮತ್ತು 3 ಬರುತ್ತಲ್ವ. ಈ ಇಷ್ಟು ಅಂಕಿಗಳೆಲ್ಲಾದರೂ ಸಿಗ್ತಾವ ನೋಡೋಣ. 2.5 2.6 ಓಕೆ 2.6 ಆಯಿತು. ಮತ್ತು 2.56 2.6 ಇಲ್ಲಿದೆ. ದೆನ್ 2.9 ಓಕೆ 2.9 ಇಲ್ಲೊಂದಿದೆ. ಇಷ್ಟೇ. ಎಷ್ಟಾಯಿತು ನೋಡ್ಕೊಳ್ಳೋಣ, ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 ಎಷ್ಟಿದೆಯಪ್ಪ? ಇನ್ನೊಂದು ಸರಿ ನೋಡ್ಕೊಳ್ಳೋಣ. ಇಲ್ಲೊಂದಿದೆ ಅಲ್ವಾ 2.8 ಇದೊಂದು 9 1 2 3 4 5 5 6 ಎಷ್ಟಿದೆ 6 1 2 ಇಲ್ಲಿ 3 4 5 6 ಇದನ್ನು ಬರ್ಕೊಳ್ತೀನಿ. ಅದೇ ರೀತಿ 3.0 to 3.5 ಎಷ್ಟು ಬರ್ತಾವಪ್ಪ ಅಂತಂದರೆ ನಾನು ಇಲ್ಲಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ ಮಕ್ಕಳೇ. 14 ಸಿಗ್ತವೆ ನಿಮಗೆ. ಹಾಗೆ 3.5ರಿಂದ 4 ಎಷ್ಟು ಸಿಗ್ತಾವಪ್ಪ ಅದರಲ್ಲಿ ಅನ್ನೋದಾದರೆ ನಮಗೆ 14 ಹೇಗೆ ಬಂತು ಅಂತ ಹೇಳ್ತೀನಿ. 3.0 ಇಂದ ಅಂದರೆ 0 to 3.5 ಇಲ್ಲಿ ಏನೇನು ಕನ್ಸಿಡರ್ ಮಾಡ್ಕೋಬೇಕಾದ್ರೆ 3.1 3.2 3.3 3.4 3.5 3.4ವರೆಗೂ ಅಷ್ಟೇ ತೆಗೆದುಕೊಳ್ಬೇಕಾಗುತ್ತೆ ನೀವು. 3.4 ಅಂದರೆ ನೋಡೋಣ ಇಲ್ಲಿ 3.4 ಇದು ಬರಲ್ಲ 1 2 3 4 5 6 7 8 9 10 11 12 13 ಇಲ್ಲಿ ಒಂದು 14 ಎಷ್ಟಿದೆ 14 ಅಲ್ವಾ. 14 ಇಲ್ಲಿ ಬರ್ದಿದ್ದೀನಿ ನೋಡಿ. ಅದೇ ರೀತಿ 3.5ಇಂದ 4.0 ಇದನ್ನು ನಾನು ಡೈರೆಕ್ಟಾಗಿ ಬರಿತೀನಿ, ನೀವು ಮಾಡಿ ನೀವು ಚೆಕ್ ಮಾಡ್ತಾರಿ. ನಾನು ಹೇಳ್ತೀನಿ ನೋಡಿ. 3.5ಇಂದ 4.0 ಅಲ್ಲಿ ಬರ್ತಕ್ಕಂಥ ಆವೃತ್ತಿ ಎಷ್ಟಪ್ಪ ಇರುತ್ತೆ ಅಂತಂದರೆ ನಮಗೆ 11 ಸಿಗುತ್ತೆ. ಹಾಗೆ 4.0 to 4.5 ಅಲ್ಲಿ ಬರ್ತಕ್ಕಂಥದ್ದು 4 ಆವೃತ್ತಿಗಳು ಸಿಗೋವಂಥದ್ದು. 4.5 to 5.0 ಅಲ್ಲಿ ಸಿಗ್ತಕ್ಕಂಥದ್ದು 3. ಇವೆಷ್ಟನ್ನು ಕೂಡಿದಾಗ ನಮಗೆ 40 ಬರ್ತಕ್ಕಂಥದ್ದು. ಈ ರೀತಿಯಲ್ಲಿ ಆವೃತ್ತಿ ವಿತರಣಾ ಪಟ್ಟಿಯನ್ನು ನಾವು ಬರಿತೀವಿ ನೋಡಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನಿಮಗೆ. 3.5ರಿಂದ 4.0 ಅಂತಂದರೆ 3.5 6 7 8 9 ಅದನ್ನಷ್ಟೇ ಕನ್ಸಿಡರ್ ಮಾಡ್ಕೋಬೇಕು. 4ನ್ನು ಬಿಟ್ಬಿಡ್ಬೇಕು. ಗೊತ್ತಾಗ್ತದಲ್ಲ. ಇಲ್ಲಿ 4.0ಇಂದ 4.5 ಹಾಗೆ ಅದನ್ನು ಏನು ಮಾಡ್ತೀರಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು 4.1 2 3 4 4.1 4.2 4.3 4.4 4.5 ಬಿಡ್ತೀರಿ. ಆ ಅಂಕಿಗಳು ಇಲ್ಲೆಲ್ಲಿ ಬರುತ್ತೆ ಅಂದರೆ ಅವರು ಪಟ್ಟಿ ಮಾಡಿರೋದಲ್ಲಿ ವರ್ಷದಲ್ಲಿ ಮಾಡತಕ್ಕಂಥ ಪಟ್ಟಿಯ ಬ್ಯಾಟ್ರಿಗಳನ್ನ ನಾವು ವರ್ಗವ್ಯಾಪ್ತಿಯಲ್ಲಿ ಬರ್ಕೊಂಡಿದ್ದೀವಿ. ಅದು ಎಷ್ಟು ಸರಿ ಬರುತ್ತೆ ಅನ್ನೋದನ್ನ ಇಲ್ಲಿ ಆವೃತ್ತಿ ಕಡೆಯಲ್ಲೇ ಬರ್ಕೊತಿದ್ರೆ ಇದು ಆವೃತ್ತಿ ವಿತರಣಾ ಪಟ್ಟಿ. ಇದು 9ನೆಯ ಲೆಕ್ಕ. ಅವರು ಕೇಳಿರೋದೇನು ವರ್ಗವ್ಯಾಪ್ತಿನ ಈ ರೀತಿಯಲ್ಲಿ ಬಳಸ್ಕೊಂಡು ನೀವೇನು ಮಾಡಿ ಅಂತ ಹೇಳಿದರೆ ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರೀರಿ ಅಂತ ಹೇಳಿದರೆ. ಸೊ ಇದು 9ನೇ ಲೆಕ್ಕದ ಉತ್ತರ ಆಗಿರುತ್ತೆ ಮಕ್ಕಳೇ. ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಲೆಕ್ಕವನ್ನು ನೀವು ಮನೇಲಿ ನೀವು ಒಂದ್ಸರಿ ಪ್ರಯತ್ನ ಮಾಡಿ. ನಾನು ಇಲ್ಲಿ ಡೈರೆಕ್ಟಾಗಿ ಬರ್ದಿದ್ದೀನಿ, ನಿಮಗೆ ಇಷ್ಟು ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ನೋದ್ರ ಬೇಸಿಸ್ ಮೇಲೆ ನಾನು ಡೈರೆಕ್ಟಾಗಿ ಬರ್ದೆ. ನಿಮ್ಗೆ ಇನ್ನೇನಾದ್ರು ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸರಿ ನಾನು ಮಾಡಿ ಅಂತ ಹೇಳಿದ್ರೆ ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಸೊ ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮಕ್ಕಳೇ. ಥ್ಯಾಂಕ್ ಯು.